ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ನಾನು ವಾರದ ಕಾರ್ತಿಕ್ ಸೋಮವಾರದ ಪೂಜೆದು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆಗ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಕಡೆಯ ಕಾರ್ತಿಕ ಸೋಮವಾರ ಅಂದರೆ ದಿನಾಂಕ ಬಂದು 25/11/2024. ಈ ಡೇಟ್ಗೆ ಕಡೆಯ ಕಾರ್ತಿಕ್ ಸೋಮವಾರ ನಡೆದಿತ್ತು. ಆಗ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ನಾನು ಹೊರಗಡೆ ಹೋಗಿದ್ದೆ, ಹಾಗಾಗಿ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೆ ಈಗ ಅಪ್ಲೋಡ್ ಮಾಡೋಣ ಅಂತ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ರಂಗೋಲೆ ಬಿಡಿಸ್ಬಿಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ರಂಗೋಲೆಗೆ ಓಂ ಅಂತ ದೀಪದಲ್ಲೇ ಎಲ್ಲ ಅಲಂಕಾರ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ನೋಡೋಕ್ಕೆ ಎರಡು ಕಣ್ಣು ಸಾಲದು. ನೋಡ್ರಿ, ಎಲ್ಲರೂ 365 ಬತ್ತಿಯ ದೀಪವನ್ನು ಎಲ್ಲರೂ ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ ಗರ್ಭಗುಡಿ ಒಳಗಡೆ ಹೋಗೋಣ, ನೋಡೋಣ. ಅಲ್ಲಿ ಪೂಜೆ ಎಲ್ಲ ಇನ್ನೂ ರೆಡಿ ಆಗ್ತಾ ಇದೆ. ಇನ್ನು ಬಾಗಿಲು ಓಪನ್ ಮಾಡಿಲ್ಲ. ಮಂಗಳಾರತಿ ತೊಗೊಳ್ತಾ ಇದ್ದೀನಿ. ಇನ್ನೂ ಓಪನ್ ಮಾಡಿಲ್ಲ ದೇವಸ್ಥಾನ. ಬೆಳಗ್ಗೆ ಪೂಜೆ ಆಗಿದೆ, ಈಗ ಓಪನ್ ಮಾಡ್ತಾರೆ. ಸಂಜೆ ಪೂಜೆ ಇದು ವ್ಲಾಗ್ಸ್ ಮಾಡ್ತಾ ಇರೋದು. ಬನ್ನಿ ನೋಡೋಣ ಕಡೆಯ ಕಾರ್ತಿಕ್ ಸೋಮವಾರ ಹೇಗೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ, ದಾರಿ ಉದ್ದಕ್ಕೂ ದೀಪಗಳೆಲ್ಲ ರೆಡಿ ಮಾಡಿದ್ದಾರೆ. ನೋಡಿ, ಎಲ್ಲರೂ 365 ಬತ್ತಿಯ ದೀಪವನ್ನು ಎಲ್ಲರೂ ರೆಡಿ ಮಾಡಿದ್ದಾರೆ. ನೋಡಿ, ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ತರಕಾರಿಗಳು ಇರುತ್ತಲ್ಲ ಅದರಲ್ಲಿ ಅಲಂಕಾರ ಮಾಡಿದ್ದಾರೆ. ಮತ್ತು ಹಣ್ಣುಗಳಲ್ಲೂ ಮಾಡಿದ್ದಾರೆ. ಕಾರ್ನಿಂದ ಮಾಡಿದ್ದಾರೆ, ಜೋಳದಿಂದ ಮಾಡಿದ್ದಾರೆ, ಮತ್ತು ಆ್ಯಪಲಿಂದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ. ನೋಡಿ, 500 ಬಂದರು. ಈಗ ಪೂಜೆಗೆ ಎಲ್ಲ ಮಹಾಮಂಗಳಾರತಿಗೆ ಎಲ್ಲ ರೆಡಿ ಮಾಡ್ತಾರೆ. ನೋಡೋಣ. ಮೊದಲಿಗೆ ಫಸ್ಟು ಶಿವನಿಗೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಅಭಿಷೇಕಕ್ಕೆಲ್ಲ ಮಾಡಿ ನಂತರ ಪೂಜೆ ಮಾಡ್ತಾರೆ. ವಿಭೂತಿಯಿಂದನೂ ಅಲಂಕಾರ ಮಾಡ್ತಾ ಇದ್ದಾರೆ. ಅದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಶಿವನ ವಿಭೂತಿಯಿಂದ ಅಲಂಕಾರ ಮಾಡಿದ್ದಾರೆ. ನೋಡಿ ನೀವು. काशिकापुरादिनाथ कालभैरवं भजे कर्मसेतुपानकं धर्ममार्गनाशनं कर्मपाशविमोचनं सुवर्चनं. ಶಿವನ ಪಾದದ ಕೆಳಗಡೆ ಶಿವನ ವಿಗ್ರಹ ಇಟ್ಬಿಟ್ಟು ಪುಷ್ಪಾರ್ಚನೆ ಮಾಡ್ತಾರೆ. ಅಂದರೆ ಅರ್ಚನೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು. ಈಗ ಪುಷ್ಪಾರ್ಚನೆ ಎಲ್ಲ ಆಯಿತು ಶಿವನಿಗೆ. ಈಗ ಮಹಾಮಂಗಳಾರತಿಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಲೈಟೆಲ್ಲ ಆಫ್ ಮಾಡಿಬಿಡ್ತಾರೆ. ಲೈಟೆಲ್ಲ ಆಫ್ ಮಾಡಿ ಶಿವನಿಗೆ ಮಹಾಮಂಗಳಾರತಿ ಮಾಡ್ತಾರೆ. ನೋಡಿ, ಎಲ್ಲರಿಗೂ ನಿಮ್ಗೆ ಆಶೀರ್ವಾದ ಸಿಗಲಿ. ಶಿವನ ಆಶೀರ್ವಾದ ಸಿಗಲಿ ನಿಮಗೆಲ್ಲರಿಗೂ.
मृत्युञ्जयाय रुद्राय नीलकण्ठाय शम्भवे अमृतेशाय शर्वाय महादेवाय ते नमः। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धना मृत्युमृक्षीयमामृತ। ಐನೂರದು ಪೂಜೆ ಎಲ್ಲ ಆಯಿತು, ಮಹಾಮಂಗಳಾರತಿ ಆಯಿತು. ಇವಾಗ ಹೂ ಪ್ರಸಾದ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಈಗ ಮಹಾಮಂಗಳಾರತಿ ಕೊಡ್ತಾರೆ 500. ಈಗ ನೀವು ಎಲ್ಲರೂ ಮಂಗಳಾರತಿ ತೊಗೊಳ್ಳಿ ಫ್ರೆಂಡ್ಸ್. ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಸಂಕಲ್ಪ ಎಲ್ಲ ನೆರವೇರಿಸಲಿ ಆ ಶಿವ. ತುಂಬ ಚೆನ್ನಾಗಾಯಿತು ಕಡೆಯ ಕಾರ್ತಿಕ ಸೋಮವಾರದ ಪೂಜೆ. ಈಗ ಎಲ್ಲರೂ ಮಹಾಮಂಗಳಾರತಿ ತಗೊಳ್ತಾ ಇದ್ದಾರೆ. ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮರ್ಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೀವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಯಾವುದೇ ವಿಘ್ನ ಬರೆದಿಲ್ದಿರೋಗೆ ನೋಡ್ಕೊಳ್ಳೋದು ವಿಘ್ನೇಶ್ವರ. ವಿಘ್ನೇಶ್ವರನಿಗೆ ಕೋಟಿ ನಮನಗಳು. ನಮಃ ಶಿವಾಯ ಶಾಂತಾಯ ಹರಾಯ ಪರಮಾತ್ಮನೇ ಪ್ರಾಣತ ಕ್ಲೇಶನಾಶಾಯ ಯೋಗಿನ ಪತಯೇ ನಮಃ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಎಲ್ಲ ಓಂ ಅಂತ ದೀಪದಲ್ಲೇ ಎಲ್ಲ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಇದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲಂಕಾರನ. ಓಂ ಅಂತ ದೀಪದಲ್ಲೇ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ತುಂಬ ನೋಡಿ ಇಲ್ಲಿ ದೀಪದ ರಂಗೋಲಿ, ಎಲ್ಲ ದೀಪದ ರಂಗೋಲಿನೇ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಕಡೆ ಕಾರ್ತಿಕ ಸೋಮವಾರದ ಪೂಜೆ ಪ್ರತಿಯೊಬ್ಬರು ಮಾಡ್ತಾರೆ. ಹೆಣ್ಮಕ್ಳು ಎಲ್ಲ ಬಂದು ಪೂಜೆ, ಗಂಡು ಮಕ್ಕಳು ಮಾಡ್ತಾರೆ, ಹೆಣ್ಮಕ್ಳು ಮಾಡ್ತಾರೆ. 365 ಬತ್ತಿಯ ದೀಪವನ್ನು ಹಚ್ತಾರೆ. ಇಷ್ಟೇ ವಾರ ಮಾಡಬೇಕು ಅಷ್ಟೇ ವಾರ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ಫ್ರೆಂಡ್ಸ್. ನಿಮ್ಮ ಭಕ್ತಿ, ನೀವು ಒಂದು ವಾರ ಆದರೂ ನೀವು 365 ಬತ್ತಿಯ ಒಂದು ದೀಪ ಹಚ್ಬೋದು. ನಿಮ್ಮ ಶಕ್ತಿ ಅನುಸಾರ, ಇಲ್ಲ ವಾರನೂ ಮಾಡೋದಾದರೆ ವಾರನೂ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.